ಎಲ್ಲರಿಗೂ ಸ್ವಾಗತ. ಇದು ನವರಾತ್ರಿಯ ದಿನ. ನವರಾತ್ರಿಯ 4ನೇ ದಿನ ಶುಭಾಶಯಗಳು. ನೋಡಿ, ಇವತ್ತಿನ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ಬನ್ನಿ ನೋಡೋಣ ಹೇಗಿದೆ, ಹೇಗೆಲ್ಲ ಪೂಜೆ ಮಾಡೋದು, ಏನೆಲ್ಲ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಅನ್ನಪೂರ್ಣೆ ದೂತನಾದ ಸುಗ್ರೀವ ದೇವಿಗೆ ಖ್ಯಾತನ ಮಹಾಶುಂಭು ದೈತ್ಯನು ಔತ ಕೈ ಹಿಡಿಯದೆಂದು ಬಹು ಬಗೆಯಿಂದ ನಮತಾಂ ಕಾಮಧೇನುವೇ. ಧರ್ಮದಾ ದೀಪ ಹಚ್ಚುವಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಧರ್ಮದಾ ದೀಪ ಹಚ್ಚುವ ಶಾಂತಿಯ ಬೆಳಕ ಚೆಲ್ಲುವ, ಜ್ಞಾನದ ದೀಪ ಹಚ್ಚುವ ಲೋಕವ ನೀನೆ ನಡೆಸುವ, ತುಂಗೆಯ ತೀರದ ಯತಿವರ ನಿನ್ನದೆ ಸ್ಮರಣೆ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ರಾಘವೇಂದ್ರ ಶರಣು. ಗುರುರಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುನಾಮವೇ ಗೋಮಂತೆಯ ಕೊರಳ ಗಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಮೂಲರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ. ಸತ್ಯದ ದೀಪ ಹಚ್ಚುವ, ಕರುಣೆಯ ಕಿರಣ ಚೆಲ್ಲುವ, ರಾಮನ ಸಾರ ತುಂಬುವ, ಹನುಮನ ಶಕ್ತಿ ನೀಡುವ, ಬೃಂದಾವನದಿ ನೆಲೆಸಿರುವ. ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ರಾಘವೇಂದ್ರ ಶರಣು. ನೀ ಹೇಳಿದ ವೇದಾಂತವು ಒಂದು ತಿನ್ನಬೇಡ, ನೀ ಸಾರಿದ ಶ್ರೀಮಂತ್ರವು ಅರಿಯ ಮರೆಯಬೇಡ. ಗುರು ನೀನು, ಗುರಿ ನೀನು, ಫಲ ನೀನು, ಪುಣ್ಯ ನೀನು, ರಾಯರೇ ಎಂದು ಹೇಳಿರೋ, ಕಾಯುವ ಮಂತ್ರ ಕಾಣಿರೋ. ಹೋಗಿದ ವರವ ನೀಡುವ, ಕರೆಯುವ ದೈವ ನಂಬಿರೋ, ಮಂತ್ರಾಲಯವೇ ಪುಣ್ಯಾಲಯವು ಜಗದೇ. ಶರಣು ಶರಣು ಗುರು ರಾಘವೇಂದ್ರ ಶರಣು, ಶರಣು 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 ಗುರು ರಾಘವೇಂದ್ರ ಶರಣು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ. ಇದೆಲ್ಲ ಒಳಗಿಂದ ಇವತ್ತಿನ ಅಲಂಕಾರ ನೋಡ್ತಿರ್ಬೋದು. ಇವತ್ತಿನ ಅಲಂಕಾರ ಎಲ್ಲ ಆದ್ಮೇಲಿಂದ ಆರತಿ ಜಗದಂಬೆಗೆ, ಮೂಕಾಂಬೆಗೆ, ಶಶಿಬಿಂಬೆಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ. ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದಿ ನೆಲೆಸಿರೆ, ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದಿ ನೆಲೆಸಿರೆ. ತಿದ್ದಿ ತಿಲಕವ ತೀಡಿದಂತ ಮಧುಮಂಗಳ ಗೌರಿ. ಆರತಿ ಎಲ್ಲ ಆದ್ಮೇಲಿಂದ ಎಲ್ಲ ಒಂದು ಫೋಟೋಸ್ ತಕ್ಕೊಳ್ಳೋಣ ಅಂತ ತಕ್ಕೊಂಡ್ವಿ. ಅದೆಲ್ಲ ಆದಮೇಲೆ ನಾವು ನೆಕ್ಸ್ಟು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಬಂದ್ವಿ. ಅಲ್ಲೂ ಪೂಜೆ ನಡೀತಾ ಇತ್ತು, ಅಲ್ಲೂ ತುಂಬ ಚೆನ್ನಾಗಿತ್ತು, ನೋಡ್ತಾ ಇರ್ಬೋದು. ಅಲ್ಲಿಂದ ಮುಗಿಸ್ಕೊಂಡು ಬೆಣ್ಣೆ ಬಸವಣ್ಣನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಂತೂ ಅಲಂಕಾರ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.